ಸಮೀಕ್ಷಾ ಹಾಗೂ ಸಕ್ಷಂ ಕಾಶಪ್ಪನವರ್ ಹುಟ್ಟುಹಬ್ಬವನ್ನು ನವಜೀವನ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಕೇಕ್ ತಿನ್ನಿಸುವ ಮೂಲಕ ಆಚರಿಸಲಾಯಿತು. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಅವರ ಮಕ್ಕಳಾದ ಸಮೀಕ್ಷಾ ಮತ್ತು ಸಕ್ಷಂ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆಯ ನವಜೀವನ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನ್ನಸಂತರ್ಪಣೆ ಮತ್ತು ಮಕ್ಕಳಿಗೆ ಸಿಹಿ ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಿಕೊಂಡರು. ಜನ್ಮದಿನದ ನಿಮಿತ್ತ ಸಮೀಕ್ಷಾ ಮತ್ತು ಸಕ್ಷಂ ಕಾಶಪ್ಪನವರ ವೃದ್ಧಾಶ್ರಮದ ಕಟ್ಟಡ ಭೂಮಿ ಪೂಜೆಯನ್ನು ನೆರವೇರಿಸಿದರು. ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನ್ನಸಂತರ್ಪಣೆ ಹಾಗೂ ಮಕ್ಕಳಿಗೆ ಸಿಹಿ ವಿತರಣೆ ಮಾಡುವುದರ ಮೂಲಕ ಜನ್ಮದಿನ ಆಚರಿಸಿಕೊಂಡರು. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ ಅವರು ವೃದ್ಧಾಶ್ರಮದಲ್ಲಿ ವೃದ್ಧರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಅರ್ಥಪೂರ್ವ ಹುಟ್ಟುಹಬ್ಬ ಆಚರಣೆಯಲ್ಲಿ ಇಳಕಲ್ ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಗಮ್, ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ, ನಗರಸಭೆ ಸದಸ್ಯರಾದ ಆಫ್ರಿನ್ ಸೋನಾರ್, ನಜ್ಮಾ ಬೇಗಂ ಬನ್ನಿಗೋಳ್ ಮತ್ತು ರೇಷ್ಮಾ ಮಾರಿನಬಸರಿ, ಆಶಾದೀಪ ಅಂಗವಿಕಲ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಘು ಹುಬ್ಬಳ್ಳಿ ಮತ್ತು ಅಧ್ಯಕ್ಷರಾದ ಚಂದ್ರು ಅಪ್ಪಾಜಿ, ನಿರ್ದೇಶಕ ಹುಸೇನ್ ಸಾಬ್ ಮುದುಗಲ್, ಹಿರಿಯ ಪತ್ರಕರ್ತರಾದ ಮಹಾಂತೇಶ್ ಗೊರಜನಾಳ್, ಸುಲೇಮಾನ್ ಚೋಪ್ದಾರ್, ಕಾಂಗ್ರೆಸ್ ಪಕ್ಷದ ಯುವದೂರಿನ ಮಹಾಂತೇಶ ಮಡಿವಾಳರ್, ಪ್ರವೀಣ್ ಹುಳಿ, ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆಯ ನವಜೀವನ ರುದ್ರಾಶ್ರಮದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನವಜೀವನ ಆಶಾದೀಪ ಸಂಸ್ಥೆ ಮೂಲಕ ನಡೀತಕ್ಕಂಥ ನವಜೀವನ ವೃದ್ಧಾಶ್ರಮದಲ್ಲಿ ಹಿರಿಯ ಜೀವಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಮತ್ತು ಅವರಿಗೆ ಶುಭವನ್ನು ಅವ್ರ ಜೊತೆಗೆ ಒಂದು ಮಾತನಾಡಿ ಅವರನ್ನು ಏನಂದ್ರೆ ಅವ್ರ ಜೊತೆಗೆ ನಾವು ಕೂಡ ನಿಮ್ಮ ಜೊತೆಗೆ ಇದೀವಿ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ಹೇಳ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಅಕ್ಕವರು ಮತ್ತು ನಮ್ಮ ಸಮೀಕ್ಷಾ ಮತ್ತು ಸಕ್ಷಂ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಮತ್ತು ಅದರ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟಿವಿ. ನಾವು ಒಂದು ವಾರದಿಂದ ಸಾಹೇಬ್ರಿಗೆ ನಾನು ಮಾತಾಡಿದೆ, ಸರ್ ಭೂಮಿ ಪೂಜೆ ಮಾಡಬೇಕು. ಅಕ್ಕವರು ಇದ್ರು ನಮ್ಮ ಅಧ್ಯಕ್ಷರು ಸಂಗಮಕ್ಕವರು, ಅವರು ಇದ್ದಾಗ ಕೇಳಿದೆ, ನಾನು ಭೂಮಿ ಪೂಜೆ ಮಾಡ್ಬೇಕು ಸರ, ಆಶ್ರಮ ದೊಡ್ಡದಾಗೈತೆ, ಮಂದಿ ಭಾಳ ಅದಾರ, ಕಷ್ಟ ಆಗೈತೆ ಅಂತ ಹೇಳ್ಕೇಸಿ ಈಗ ಆಲ್ರೆಡಿ ಬಾಡಿಗೆ ಕಟ್ಟಡದಾಗ ಹಿಡಿದಿದ್ವಿ. ಅಲ್ಲಿ ಸ್ವಲ್ಪ ಕಷ್ಟ ಆಗಕ್ಕಂತೂ ಮತ್ತು ಅಲ್ಲಿ ಸ್ಕೂಲ್ ಮಾಡ್ಕೊಂಡಿವಿ. ಮತ್ತು ಇಲ್ಲಿ ಸ್ವಲ್ಪ ವಿಶಾಲವಾದಂಥ ಪ್ರದೇಶ ಐತೆ ಮತ್ತು ಇದು ಸಾಹೇಬರ ಆಶೀರ್ವಾದದಿಂದನೇ ಆದಂಥ ಒಂದು ಜಾಗೆ. ಅವರು ಕೊಟ್ಟಿದ್ದು ಒಂದು ಇಂದ ಇಷ್ಟೆಲ್ಲ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗೊಂದೈತೆ. ಸುಮಾರು 2016ರಿಂದ ಇಲ್ಲಿವರೆಗೂ ಅಂದ್ರೆ 9 ವರ್ಷಗಳ ಕಾಲ ಹೆಚ್ಚು ಸಂಸ್ಥೆ ಹೆಂಗೆ ನಮ್ಗೆ ಬೆಳ್ಕೊಂಬಂದೈತಂದ್ರೆ ಸಾಕಷ್ಟು ಜನರ ನೊಂದವರ ಬೆಳಕಾಗಿ ಅಂಗವಿಕಲರ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಒಂದು ವಿಶೇಷ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗೈತೆ. ಇದನ್ನೆಲ್ಲ ಹೆಂಗೆ ಸಾಧ್ಯ ಆಗೈತೆ ಅಂದ್ರೆ ಅವರು ನಮಗೆ ಪ್ರೋತ್ಸಾಹ, ಮಾರ್ಗದರ್ಶನ ಮತ್ತು ನಮ್ಮ ಹಿಂದೆ ಬೆನ್ನು ನಿಂತು ನೀವು ಮಾಡಾಕಂತ ಕೆಲಸ ನೀವು ಮಾಡಿರಿ ಅಂತೇಳಿ ನಮಗೆ ಬೆನ್ನು ತಟ್ಟಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೈತೆ. ಆದ್ದರಿಂದ ಇವತ್ತು ವಿಶೇಷವಾಗಿ ಭೂಮಿ ಪೂಜೆ ಮಾಡೋಕೆ ನಾನು ಸಾಹೇಬ್ರು ಕೇಳ್ಕೊಂಡೆ. ಸಾಹೇಬರು 2 ದಿನ ತಡಿ ಅಂತಂದರು. ಬಟ್ ನಾನು ಯಾಕೆ ತಡಿಲಿಲ್ಲ ಅಂತಪ್ಪ, ಇವತ್ತ ಮಾಡಿಸ್ಬೇಕಂತ ಯಾಕೆ ಸಂಕಲ್ಪ ಮಾಡೀನಿ ಅಂತಂದ್ರೆ ಮಳೆಗಾಲ ಚಾಲು ಆಗತ್ತೆ ಜೂನ್ ಜುಲೈಗೆ.
ಮಳೆಗಾಲ ಚಾಲು ಆತಂದ್ರೆ ಥರ ಕೆಡವಾಕೂ ಇಲ್ಲಿ ಕಷ್ಟ ಐತೆ. ಅದಕ್ಕೆ ಜೂನ್ ಅನ್ನೋದ್ರಾಗ ಜೂನ್ 7 ಅನ್ನೋದ್ರಾಗ ಥರ ಮ್ಯಾಗೆ ಬಿಸಿ ನಿಂದಿರಿಸ್ಬೇಕು ಅನ್ನೋದು ಒಂದು ಸಂಕಲ್ಪ ಐತೆ. ಅದಕ್ಕೆ ಇವತ್ತು ಏನಂದ್ರೆ ಶಿವಶಂಕರಪ್ಪ ಅವರ ಮೊಮ್ಮಕ್ಕಳು ನಮ್ಮ ಸಾಹೇಬರ ಮಕ್ಕಳು ಅವರು ಇವ್ರಕಿನ್ನ ದೊಡ್ಡವರು ಅಂತ ಭಾವಿಸಿ ಅವ್ರ ಕಡೆಯಿಂದ ಮತ್ತು ಅಧ್ಯಕ್ಷರ ಕಡೆಯಿಂದ ಮೇಡಮ್ ಅವ್ರ ಕಡೆಯಿಂದ ಭೂಮಿ ಪೂಜೆ ಮಾಡಿಸಿ ಬಿಡಬೇಕು ಅಂತ ಹೇಳಿ ನಾನು ಸಂಕಲ್ಪ ಮಾಡೀನಿ. ಈ ಸಂಕಲ್ಪ ಏನೋ ತಪ್ಪಾಗಿದ್ರು ನೀವು ಹೊಟ್ಟೆಗೆ ಹಾಕ್ಕೊಂಡು ಆಶೀರ್ವಾದ ಮಾಡಿ ಬೆಳೆಸ್ಬೇಕು ಅಂಥೇಳಿ ನಾನು ಈ ಸಂದರ್ಭದಾಗ ಕೇಳ್ಕೊಂತೀರಿ. ಈ ವರ್ಷ ಯಾಕೆ ಅರ್ಜೆಂಟ್ ಮಾಡಾಕೊಂತೀವಿ ಅಂದ್ರಪ್ಪ ಅಂದ್ರೆ ಈ ಮಗ್ಲ ನಗರಸಭೆಯಿಂದ 2 ಶೌಚಾಲಯನೂ ಕೂಡ ಮಾಡಿಸಿದ್ರು. ಮತ್ತು ಸಂಘ ಮಕ್ಕಳಿಗೆ ಡ್ರೈನೇಜ್ದು ಪ್ರಾಬ್ಲಮ್ ಐತೆ ಅಂತ ಹೇಳಿದ್ದೆ. ಇಮಿಡಿಯೇಟ್ಲಿ 2 ಡ್ರೈನೇಜ್ ಮಾಡಿಸಿದ್ರು ಮತ್ತು ಇನ್ನೊಂದು ಡ್ರೈನೇಜ್ನು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ಯಾರ. ಅಂದ್ರೆ ನಾವು ಏನು ಕೇಳಾಕೊಂತೀವಿ ಅದು ನಮಗೆ ಬಡ 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 ಸಿಗಾಕೊಂತೈತೆ. ಇದು ಸಿಗಾಕೊಂತಿದ್ದು ಏನು ಕಾರಣ ಅಂದ್ರೆ ಒಂದು 4 ಮಂದಿಗೆ ಇದರಿಂದ ಸಹಾಯ ಆಗಾಕೊಂತೈತೆ. ಅವ್ರು ನೋಡಾಕೊಂತಾರ, ಇದರಿಂದ ಒಳ್ಳೆ ಕೆಲಸ ಆಗುತ್ತಾ, ನಾವು ಇವ್ರಿಗೂ ಸಪೋರ್ಟ್ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ನಗರಸಭೆ ಎಲ್ಲ ಸದಸ್ಯರು ನಾವು ಕೇಳಿದಕ್ಕೆ ಯಾವುದಕ್ಕೂ ಇಲ್ಲಂದಿಲ್ಲ. ಇನ್ನೂ ಈ ಸದ್ಯ 1 ಕೋಟಿ ರೂಪಾಯಿದು ಒಂದು ಅನುದಾನ ವಿಶೇಷ ಚೇತನರಿಗೆ ತೆಗೆದಿಟ್ಟಾರ. ಈಗ ಇಮಿಡಿಯೇಟ್ಲಿ ಒಂದು 2 ತಿಂಗಳದೊಳಗೆ ಅದನ್ನು ಕೂಡ ಅವರ ಅಧ್ಯಕ್ಷತೆ ಒಳಗನ ಮಾಡಿ ಮುಗಿಸ್ತಾರ. ಸುಮಾರು ಜನ 150 ಹೆಚ್ಚು ಜನ ವಿಕಲಚೇತನ ಅದರಿಂದ ಸದುಪಯೋಗ ಆಗ್ತೈತೆ ಅಂತ ಹೇಳಿ ಈ ಸಂದರ್ಭದಾಗ ನಾನು ನಿಮಗೆಲ್ಲ ತಿಳಿಸಿ ಹಬ್ಬದ ಅಂಗವಾಗಿ ವಿಶೇಷವಾಗಿ ಮೊದಲನೇದಾಗಿ ನನ್ನ ಮಕ್ಕಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರ್ತೀನಿ. ರಘುವಣ್ಣ ಸುಮಾರು ವರ್ಷದಿಂದ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಬಂದಿದ್ದಾರೆ. ಇವತ್ತು ಈ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಅನುವು ಮಾಡಿಕೊಟ್ಟಂಥ ರಘುವಣ್ಣವ್ರಿಗಾಗಿರ್ಬೋದು, ಚಂದ್ರವಣ್ಣವ್ರಿಗಾಗಿರ್ಬೋದು, ಜೊತೆಗೆ ಇಲ್ಲಿರುವಂಥ ನಮ್ಮ ಮೇಡಮ್ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಗರಸಭೆಯ ಅಧ್ಯಕ್ಷರು ಆದಂಥ ಸೋದರಿ ಸುಧಾರಾಣಿಯವರಾಗಿರ್ಬೋದು, ಸದಸ್ಯರಾದಂಥ ರೇಷ್ಮಾ ಅವರು ಹಾಗೂ ಉಪಾಧ್ಯಕ್ಷರು ಆದಂಥ ಚಕ್ಕ ಮೇಡಮ್ ಅವರು, ಅದೇ ರೀತಿ ಇನ್ನು ಓರ್ವ ಸದಸ್ಯರು ಆದಂಥ ಬನ್ನಿಗೋಳ್ ಮೇಡಮ್ ಅವರು, ಸೋನಾರ್ ಮೇಡಮ್ ಅವರು ಹಾಗೂ ಸೋದರಿಯಾದಂಥ ಸವಿತಾ ಅವರಾಗಿರ್ಬೋದು, ಹಾಗೂ ನನ್ನ ಮಗಳು ಕೂಡ ವೇದಿಕೆ ಮೇಲೆ ಇದ್ದಾಳೆ ಸಮೀಕ್ಷಾ. ಅವ್ರನ್ನೊಳಗೊಂಡಂತೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯ ವೃಂದದವ್ರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮ್ಮ ಮಾವನವರಾದಂಥ ದಿವಂಗತ SR ಕಾಶ್ಯಪ್ನವರು ಏನೇ ಒಂದು ಸಮಾರಂಭ ಮಾಡಿದರೂ ಕೂಡ ಅದಕ್ಕೆ ಅರ್ಥ ಇರಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಅದೇ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾನಾಗಿರ್ಬೋದು, ನನ್ನ ಪತಿಯವರಾಗಿರ್ಬೋದು ನಡೀತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಾವು ಮಕ್ಕಳಿಗೆ ಏನನ್ನ ಕಲಿಸ್ಕೊಡ್ತೀವಿ ಅದರ ಮುಂದಿನ ಹಾದಿಯಲ್ಲಿ ಅವರು ಕೂಡ ನಡ್ಸ್ಕೊಂಡು ಹೋಗುವಂಥದ್ದನ್ನು ಮಾಡ್ತಾರೆ ಅನ್ನುವಂಥ ನಿಮಿತ್ತದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮುಂದಿನ ದಿನಮಾನದಲ್ಲೂ ಕೂಡ ಅವರು ಆಚರಿಸ್ಕೋಬೇಕು ಅನ್ನುವಂಥದ್ದು ನನ್ನದೊಂದು ಅಪೇಕ್ಷೆ. ಯಾಕಂತಂದರೆ ಇವತ್ತು ಆಡಂಬರದಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತೀವಿ, ಅದು ಒಂದು ಕಡೆ. ಆದರೆ ಇವತ್ತು ದೀನ ದಲಿತರಾಗಿರ್ಬೋದು, ನೊಂದವರಾಗಿರ್ಬೋದು, ಹಾಗೂ ವಯೋವೃದ್ಧರಾಗಿರ್ಬೋದು, ಬಾಲ ಮಕ್ಕಳಾಗಿರ್ಬೋದು, ಹಲವಾರು ಜನ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಭಾಳಷ್ಟು ಸಂಕಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ನಮ್ಮ ಜಿಲ್ಲೆಯಲ್ಲ, ನಮ್ಮ ತಾಲೂಕಲ್ಲ, ರಾಜ್ಯದಲ್ಲೂ ಕೂಡ ಈ ಸಮಸ್ಯೆಗಳನ್ನು, ವೃದ್ಧಾಶ್ರಮಗಳನ್ನು ನೋಡ್ತೀವಿ, ಬಾಲ ಮಂದಿರಗಳನ್ನು, ವಸತಿ ಗೃಹವನ್ನು, ಅನಾಥ ಮಕ್ಕಳ ಒಂದು ವಸತಿ ಗೃಹಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಇವತ್ತು ನವಜೀವನ ವೃದ್ಧಾಶ್ರಮ, ನವಜೀವನ ಅಂದರೆ ಯಾವತ್ತೂ ಕೂಡ ನೀವು ವೃದ್ಧರಲ್ಲ, ಯಾವತ್ತೂ ಹೊಸ ಜೀವನವನ್ನು ನೀವು ಪ್ರಾರಂಭಿಸಿದ್ದೀರಾ ಅನ್ನುವಂಥ ಅರ್ಥಪೂರ್ಣವಾದಂಥ ಹೆಸರನ್ನು ನಮ್ಮ ರಘುವಣ್ಣವ್ರು ಇಟ್ಟಿದ್ದಾರೆ. ಅವ್ರು ಯಾವತ್ತು ಭಾಳಷ್ಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಾಗಿಂದನೂ ಕೂಡ ಸಾಕಷ್ಟು ಬಾರಿ ಅವರು ಒಳ್ಳೊಳ್ಳೆ ಕಾರ್ಯಗಳನ್ನು ವಯೋವೃದ್ಧರ ಪರವಾಗಿ ಹಾಗೂ ವಿಕಲಚೇತನರ ಪರವಾಗಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ವಯೋವೃದ್ಧರಿಗೆ ಆಸರೆಯಾಗಿ ನಿಂತಿದ್ದಾರೆ. ಅವರ ಈ ಒಂದು ಕೆಲಸಗಳಿಗೆ ನಾನು ಮನಸ್ಪೂರ್ವಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವತ್ತೂ ಕೂಡ ಯಾರ ಮನೆ ಬಾಗಿಲಿಗೂ ಬಂದು ನಿಂತವರಲ್ಲ, ಅಣ್ಣ ಇದು ಬೇಕು ಇದು ಕೊಡ್ರಿ ಅಂತೇಳಿ ತಮ್ಮ ಶಕ್ತಿ ಮೀರಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ನಿಮ್ಮಲ್ಲಿ ಅವರು ತಂದೆ ತಾಯಿಯನ್ನು ಕಾಣ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಹೆಂಗೋ ನೀವು ಹಂಗೆ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಅವರು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಮೃತ ಮೇಡಮ್ ಅವರಾಗಿರ್ಬೋದು, ಎಲ್ಲ ಸಾಕಷ್ಟು ಜನ ಇಲ್ಲಿ, ನಮ್ಮ ಚಂದ್ರಣ್ಣ ಅಪ್ಪಾಜಿಯವರು, ಸಾಕಷ್ಟು ಜನ ಸ್ಟಾಫ್ಗಳು ತಮ್ಮ ಮನೆಯ ಸದಸ್ಯರ ರೀತಿಯಲ್ಲಿ ತಮ್ಮನ್ನೆಲ್ಲ ನೋಡ್ಕೋತಾ ಇದ್ದಾರೆ.
ಇವು ವೃದ್ಧಾಶ್ರಮಗಳು ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾರೂ ಕೂಡ ವಯಸ್ಸಾದ್ಮೇಲೆ ತಂದೆ ತಾಯಿನ ಮಕ್ಕಳಿದ್ದಾಗ ಅವ್ರನ್ನ ಎಷ್ಟೇ ಕಾಣಿಸಿದ್ರು ಕೂಡ ಒಬ್ಬ ತಾಯಿ 10 ಮಕ್ಕಳು 20 ಮಕ್ಕಳನ್ನ ನೋಡ್ಕೋತಾರೆ, ಆದ್ರೆ ಒಂದು ತಾಯಿನ ಒಂದು ಮಗ ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಇದು ಬಹಳ ದುರ್ದೈವದ ಸಂಗತಿ. ಎಲ್ಲೂ ಕೂಡ ವೃದ್ಧಾಶ್ರಮಗಳು ಇರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಆದರೂ ಕೂಡ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿದೆ, ಅವರನ್ನ ನಿರ್ಗತರನ್ನ ಮಾಡಬಾರ್ದು, ಅವರನ್ನ ಒಳ್ಳೆ ಜೀವನವನ್ನು ಕೊಡಬೇಕು, ನವ ಜೀವನವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮನೆ ಮಗನಾಗಿ ಇವತ್ತು ರಘು ಅಣ್ಣನಂತವರು ಸಾಕಷ್ಟು ಈ ವೃದ್ಧಾಶ್ರಮಗಳ ಮೂಲಕ ನಿಮಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ನೀವು ಯಾರೂ ಕೂಡ ಅನಾಥರಲ್ಲ, ಯಾರು ಕೂಡ ನಿಮಗೆ ಯಾರೂ ಇಲ್ಲ ಅಂತೇಳಿ ಭಾವಿಸ್ಬೇಡ್ರಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತೇಳಿ ಇವತ್ತು ವಿಶೇಷವಾಗಿ ಇಡೀ ನಮ್ಮ ಕಾಶ್ಯಪ್ನವ್ರ ಕುಟುಂಬ ಯಾವತ್ತಿಗೂ ಕೂಡ ನಿಮ್ಮ ಜೊತೆಗಿರುತ್ತೆ. ಇವತ್ತು ನನ್ನ ಪತಿಯವರಾಗಿರ್ಬೋದು, ನಮ್ಮ ಅತ್ತೆಯವರಾಗಿರ್ಬೋದು, ಹಾಗೂ ನನ್ನ ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನೀವು ಯಾರು ಕೂಡ ನೊಂದ್ಕೋಬೇಡ್ರಿ, ಸದಾ ನಗ್ನಾಗ್ತಾ ಇರಬೇಕು. ನಕ್ರನೇ ಅರ್ಧ ಜೀವನ, ಯಾವುದೇ ರೋಗ ಇಲ್ದಂಗೆ ಜೀವನವನ್ನ ಕಳೀತೀರಾ ನೀವು. ನಗು ಟಾನಿಕ್ ಅಂತ ಹೇಳ್ತಾರೆ, ನೀವು 100 ಗುಳಿಗೆ ತಗೋಬಹುದು, ಶುಗರು, BP, ಬೇರೆ ಬೇರೆ ಮಾತ್ರೆಗಳನ್ನ. ಆದ್ರೆ ನಗು ಇದೆಲ್ಲ ಎಲ್ಲದಕ್ಕೂ ಒಂದು ಸೂತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಗ್ನಾಗ್ತಾ ನೀವೆಲ್ಲರೂ ಜೀವನವನ್ನ ಕಳೀರಿ. ನೀವೆಲ್ಲ ನಗ್ನಗ್ತಾ ಜೀವನವನ್ನ ಕಳೀಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ನಿಮಗೆ ಹೆಚ್ಚಿನ ಆರೋಗ್ಯ ಆಯುಷ್ಯನ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ಇವತ್ತು ನನ್ನ ಮಕ್ಕಳಿಗೂ ಕೂಡ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಆಗಿರೋದ್ರಿಂದ ನೀವೆಲ್ಲ ನನ್ನ ಮಕ್ಕಳಿಗೆ ಆಶೀರ್ವದಿಸಿ ಆರೈಸಿ ಹರಿಸ್ಬೇಕು ಅಂತೇಳಿ ಎಲ್ಲ ನನ್ನ ತಂದೆ ತಾಯಿ ಸ್ವರೂಪರಾದಂಥ ನನ್ನ ತಾಯಂದಿರಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಇದ್ರೆ ಎಂಥದನ್ನ ಕೂಡ ಗೆಲ್ತಾರೆ, ಹಿರಿಯರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಜೊತೆಗೆ ಇರಲಿ ಅಂತೇಳಿ ನಾನು ನಮ್ಮಲ್ಲಿ ಮನವಿ ಮಾಡಿಕೊಂಡು, ರಘುಣ್ಣವರು ಇವತ್ತು ವಿಶೇಷವಾಗಿ ಗುದ್ಲಿ ಪೂಜೆಯನ್ನು ಮಾಡಿದ್ರು. ಒಳ್ಳೇದಾಗ್ಲಿ. ಅವರ ಕನಸೇನೋ 4-5 ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗ್ಬೇಕಂತಿದೆ. ಮಾನ್ಯ ಶಾಸಕರಿಗೂ ಕೂಡ ನನ್ನ ಪತಿಯವರಿಗೆ ಅದ್ರ ಬಗ್ಗೆ ಗಮನಕ್ಕೆ ತಂದು ಆದಷ್ಟು ಬೇಗ ಅನುಕೂಲಕರವಾದ ರೀತಿಯಲ್ಲಿ ಅದು ಮುಗಿಲಿ ಅಂತೇಳಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೀನಿ ಬಂಧುಗಳೇ. ಧನ್ಯವಾದಗಳು.